ನಮಸ್ಕಾರ ಸ್ವಾಮಿ. ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್ ಇದೆ. ಏನಕ್ಕಪ್ಪ ಅಂದರೆ ನಾನು ಭಾರತದಲ್ಲಿ ತಮಿಳುನಾಡಿನ ಅದ್ಭುತವಾದ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇಲ್ಲಿ ನಡೆಯೋ ಅದ್ಭುತಗಳನ್ನು ನೀವು ಕೇಳಿದ್ರೆ ನೀವೇ ಶಾಕ್ ಆಗ್ತಾರೆ. ಏನಕ್ಕಪ್ಪ ಅಂದರೆ ನೀನು ಎಷ್ಟೇ ಕೋಟಿಗಿರು, ಎಷ್ಟೇ ಟ್ಯಾಲೆಂಟ್ ಆಗಿರು, ನೀನು ಎಷ್ಟೇ ಪ್ಲಾನ್ ಮಾಡೋದು ಇಲ್ಲಿ ಬರೋಕ್ಕಾಗಲ್ಲ. ಆ ಸಾಕ್ಷಾತ್ ಶಿವನೇ ನೀನು ಕರ್ಸ್ಕೊಳ್ಳೋಕಂటే ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಬೆಟ್ಟದ ಸುತ್ತ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡುವಾಗ ಸಿಗುವ ಅದ್ಭುತವಾದ 8 ಲಿಂಗಗಳು. ಆ 8 ಲಿಂಗಗಳು ಯಾವ್ಯಾವ ಅಂತ ಹೇಳ್ತೀನಿ, ಫುಲ್ ನೋಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ನಮ್ಮಲ್ಲಿ ಯಾವ ಥರ ಅದ್ಭುತ ನಡೀತು ಅಂದರೆ, ಆ ಟೆಂಪಲ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ನಾವು ಹುಣ್ಣಿಮೆ ಪೂಜೆಗೆ ಬಂದಿದ್ವಿ ಅಂತ. ಈ ಹುಣ್ಣಿಮೆ ಪೂಜೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗು. ನಿಮಗೆ ಗೊತ್ತಿರುತ್ತೆ ಹುಣ್ಣಿಮೆ ಪೂಜೆ ಯಾವ ಥರ ಇರುತ್ತೆ ಅಂತ. ಈ ಹುಣ್ಣಿಮೆ ಪೂಜೆ ದರ್ಶನ ಪಡೆಯೋಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದು. ಆ ಶಿವ ಯಾವ ಟೈಮಲ್ಲಿ ಹೆಂಗೆ ಕರ್ಸ್ಕೊತೀನಿ ಅಂತಲೇ ಗೊತ್ತಿರಲಿಲ್ಲ. ನೋಡಿ, ಇದು ಕೇಳೋದಲ್ವಾ ಎಷ್ಟು ಅದ್ಭುತ ಅಂತ. ಶಿವೇಂದ್ರ ನಿಮ್ಮಲ್ಲಿ ಕರ್ಸ್ಕೊತು ಅಂದರೆ ಫಸ್ಟ್ ಟೈಮ್ ನೀವು ಅಲ್ಲಿ ಹೋಗ್ತು ಅಂದರೆ ಅಲ್ಲಿ ಹೋಗಿ ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು 100% ಇದ್ದೇ ಇರುತ್ತೆ. ಫೈನಲಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಾಗಿದೆ. ನಾನು ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಅವ್ರಿಗೆಲ್ಲ ದೇವರ ಆಶೀರ್ವಾದ ಇಲ್ಲಿಂದ ಸಿಗಲಿ. ನೀವೆಲ್ಲ ಚೆನ್ನಾಗಿರಬೇಕು. ಆಲ್ಮೋಸ್ಟ್ ನೀವು ಯಾರು ಬರಬೇಕು ಅಂದ್ಕೊಂಡ್ರು ಬರೋಕ್ಕಾಗಲ್ಲ, ದೇವರೇ ಕರ್ಸ್ಕೊತಿದೆ. ಆದಷ್ಟು ಬೇಗ ಕರ್ಸ್ಕೊಳ್ಳಿ. ದೇವ್ರು ನಿಮ್ಗೆ ಆಶೀರ್ವಾದ ಮಾಡಲಿ, ಆರೋಗ್ಯ ಕೊಟ್ಟು. ನನ್ನ ಫಾಲೋವರ್ಸ್ ಯಾರು ನೋಡ್ತಿದ್ರೆ ಇನ್ನೂ ಸ್ವಲ್ಪ ಶೇರ್ ಮಾಡಿ. ದೇವ್ರ ಪವಾಡ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇನ್ನೂ ವಿಶೇಷಗಳು ಹೇಳ್ತೀನಿ. ಓಕೆನಾ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗಾಯ್ಸ್. ಹೋಗ್ತಾ ಹೋಗ್ತಾ ಪಲಾರ ಕೊಡ್ತಾ ಇರ್ತಾರೆ ಮಧ್ಯದಲ್ಲಿ. ಹೋಗಿ ಊಟ ಮಾಡೋ ಬದಲು ಒಂದು ಸರ್ತಿ ಯೋಚನೆ ಮಾಡಿ ಮುಂದೆ ಬಸ್ಸು ಅಂದರೆ ಪಲಾರ ಕೊಡ್ತಾರೆ. ಹಲೋ ಗಾಯ್ಸ್, ಹಿಂಗೆ ಇಟ್ಕೋ. ಹಲೋ ಗಾಯ್ಸ್, ನಮಸ್ಕಾರ. ನಾವೀಗ ತಿರುವಣ್ಣಾಮಲೈಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. 5 ಕಿಲೋಮೀಟರ್ ಇಲ್ಲ, 5 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಗಾಯ್ಸ್. ಇಲ್ಲಿ ಬರ್ತಾ ದೇವಸ್ಥಾನ ನೋಡ್ತಾ ಇದ್ದೀವಿ. ದೇವಸ್ಥಾನ ಜೊತೆ ಮತ್ತೆ ಸ್ಮಶಾನಗಳು ಇದಾವೆ ಇಲ್ಲಿ. ಸ್ಮಾರಕಗಳು ಸ್ಮಾರಕ ಸ್ಮಶಾನ ಎರಡು ಒಂದೇ. ಇಲ್ಲಿ ಹೋಗಿ ಬರ್ತಾರೆ ಗಾಯ್ಸ್. ಹಲೋ ಗಾಯ್ಸ್, ಇವತ್ತು ನಾವು ತಿರುವಣ್ಣಾಮಲೈಯಲ್ಲಿ ಪಾದಯಾತ್ರೆ ನಡೀತಾ ಇದ್ದೀವಿ. ಪಾದಯಾತ್ರೆ ನಡೆಯುವಾಗ ಇವತ್ತು ಉಪವಾಸ ಇದ್ದಾನೆ. ಇವತ್ತು ಇವನು ಹೆಂಗೆ ಅನಿಸ್ತಿದೆ ಅಂತ ಕೇಳಿ ಗಾಯ್ಸ್ ಇವನಿಗೆ. ಹಾಂ, ಹೇಳ ನಿಂದು ಎಕ್ಸ್ಪೀರಿಯನ್ಸ್ ಹೇಳು. ಭಕ್ತಿಯಿಂದ ನೋಡಲಿ ದೇವರಾಗ್ತಿರೋ ಹೋಗ್ತವ್ರೆ. ಹಾಂ, ತಿರುವಂತಲಿಂಗಂ. ನೆಕ್ಸ್ಟ್ ಇರೋದು ತಿರುನೀರ್ ಅಣ್ಣಾಮಲೈ ಟೆಂಪಲ್. ಬರ್ಸ್ಕತ್ತೀಯ ಬಾಯಿಸಿದ್ದು ಬಂದದ್ದು ಭಾಗ್ಯ. ಮಜ್ಜಿಗೆ ಕೊಡ್ತಾರೆ. ಹಾಂ ಹಾಂ, ನೆಕ್ಸ್ಟ್ ಇರೋದು ಸೂರ್ಯಲಿಂಗ. ನೆಕ್ಸ್ಟ್ ಇರೋದೆ ಪೂರ್ಣಲಿಂಗಂ. ಬನ್ನಿ ಹೋಗೋದ.
ವಾಯುಲಿಂಗಂ. ಚಂದ್ರಲಿಂಗಂ. ನಿಮ್ಗೆಲ್ಲ ಒಂದು ಸಜೆಷನ್ ಏನಪ್ಪ ಅಂದರೆ ಬಿಸಿಲು ನಡ್ಕೊಂಡು ಹೋಗೋರಿಗೆ ಇದರಿಗಿಂತ ವೈಟ್ ಪಟ್ಟೆ ಮೇಲೆ ಹೋಯ್ತು ಅಂದರೆ ಆಲ್ಮೋಸ್ಟು 100ಕ್ಕೆ 10% ಅಷ್ಟೇ ಸುಡ್ತಿರುತ್ತೆ. ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ವೈಟ್ ಪಟ್ಟೆ ಮೇಲೆ ಹೋಗ್ತಿರೋದು. ನೋಡಿ ವೈಟ್ ಪಟ್ಟೆ ಬಿಟ್ಟು ಯಾರೂ ಬರ್ತಾನೆ ಇಲ್ಲ. ನಾವು ಲೆಜೆಂಡ್ಸ್ ಮಾತ್ರ ಹೋಗ್ತಿದ್ದೀವಿ. ಇದು ದಂಡಿರೋ ದೇಹ. ಸೊ ಹಂಗಾಗಿ ಎಷ್ಟೇ ಬೆವರು ಬಂದು ದಣಿಸ್ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ವೈಟ್ ಪಟ್ಟೆ ಮೇಲೆ ಹೋಗ್ತಾವ್ರೆ. ನೀವು ವೈಟ್ ಪಟ್ಟೆ ಮೇಲೆ ಹೋಗಿ ಸುಡಲ್ಲ. 100ಕ್ಕೆ 10% ಅಷ್ಟೇ ಸುಡೋದು. ಇನ್ನೇನಾರ ನೀವು ಈ ಕಡೆ ಬರ್ತಾವ ಅಂದರೆ ಆಮ್ಲೆಟ್ ಆಗುತ್ತೆ. ಸೊ ಎಲ್ಲ ವೈಟ್ ಪಟ್ಟೆ ಮೇಲೆ ಹೋಗೋಕ್ಕೆ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಪಾದಯಾತ್ರೆ ಮಾಡೋಕ್ಕೆ ಹೋಗಬೇಡಿ. ಗಿರಿ ಪ್ರದರ್ಶನ ಏನಿದ್ರು ಮಾರ್ನಿಂಗ್ ಟೈಮ್ ಮಾಡ್ಕೊಳ್ಳಿ. ಈವ್ನಿಂಗ್ ಮಿಡ್ ನೈಟ್ ಅಲ್ಲಿ ಮಾಡ್ಕೊಬೇಡಿ. ಗೈಸ್ ಫೈನಲಿ ಈ ಬಿಸಿಲು ತಾಳಕ್ಕಾಗನೆ ವ್ರತ ಇನ್ಕಂಪ್ಲೀಟ್ ಆಗಿದೆ. ಹೆಂಗೆ ಮಾಡಿದ್ದೀವಿ, ಗುಂಡಿ ಇಲ್ಲ, ಜುಗಾಡ್ ಇದು ಎಲ್ಲರ ಕೆಲ ಆಗಲ್ಲ. ಒಂದು ನಮ್ಮಂಥ ಕ್ಯಾಲೆಂಟ್ ಮಾತ್ರ ಆಗೋದು. ಕಾಲು ಹಾಕೊಂಡು ರೋಸ್ಟ್ ಆಯ್ತಾ ಇದೆ. ಹೊಡಿಬೇಕು ಗೋಲಿ. ನೋಡು ಯಾರಿಲ್ಲಕ್ಕೆ ಇಲ್ಲ. ಆಲ್ಮೋಸ್ಟ್ ನಾನು ಒಬ್ಬನೇ ಹೋಗ್ತಿರೋದು. ಗೈಸ್ ವೈಟ್ ಪಟ್ಟಿ ಮೇಲೆ ಹೋಗಿ ಅಂತ ಹೇಳಿದ್ನಲ್ಲ, ಇವಾಗ ಅದು ಸುಡ್ತಾನೆ. ಫುಲ್ಲು ಬರಕ್ಕೆ ಹೋಗ್ಬೇಡಿ. ಹಿಂಗೆ ಫುಟ್ಪಾತ್ ಮೇಲೆ ಬಂದ್ಬಿಡಿ. ಯಾವುದೇ ಕಾರಣಕ್ಕೂ ಬರಕ್ಕೆ ಹೋಗ್ಬೇಡಿ. ವೈಟ್ ಪಟ್ಟಿನೂ ಸುಟ್ಟೋಯ್ತಾರೆ ಗಾಯ್ಸ್. ಇಲ್ಲಿ ಬರೋದು. ಹಾಂ ಫೈನಲ್ ಗೈಸ್ ಎಂಟ್ರಿ ಆಗಿದ್ದೀವಿ. ನೋಡಿದೆ 3 hours ಹೇಳಿದ್ದಾರೆ. 3 to 4 hours ಸ್ಟಾರ್ಟ್ ಆಗುತ್ತೆ. ನೋಡಿ 6 ಗಂಟೆ ದರ್ಶನ ಮುಗಿದಿದೆ. ದರ್ಶನ ಮುಗೀತು. ಸೊ ಬೇಜಾರಾಗೋ ಟಾಪಿಕ್ ಏನಪ್ಪ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಇಷ್ಟಪಟ್ಟು ಮಾಡಿದ ವೀಡಿಯೋನ ಕಷ್ಟಪಟ್ಟು ಎಡಿಟ್ ಮಾಡಿಸ್ಬಿಟ್ರು. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಬಿಟ್ಟಿಲ್ಲ. ಬಟ್ ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಮಾಡಿದ್ರೆ ಅದು ಹಾಕ್ತೀನಿ. ಒಳಗಡೆ ಅಂತ ಮಾಡಿದರೆ ಫುಲ್ ಎಲ್ಲನೂ ಒಂದು ಬೈಬನ್ನು. ಬಟ್ ಅದೆಲ್ಲ ಡಿಲೀಟ್ ಮಾಡಿದ್ರೆ ಅದನ್ನ ಹಾಕ್ತೀನಿ, ನೋಡ್ಕೊಳ್ಳಿ. ಗೈಸ್ ನಾವು ಬಂದಿದ್ದ ರೂಟಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಯಾಕೆಂದರೆ ಗೊತ್ತಾ, ಹೋಗಬೇಕು. ನೋಡಿ ಇಲ್ಲಿ ಬಂದಿದ್ದ ರೂಟಲ್ಲೇ ಕರ್ಕೊಂಡು ಹೋಗ್ತಾನೆ ಅಣ್ಣ. ಗಾಯ್ಸ್ ಅದು ಏನೋ ಗೊತ್ತಿಲ್ಲ ಗಾಯ್ಸ್. ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬಂದಿದ್ದ ರೂಟಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾನೆ.